ಮಗು ತಾಯಿ ಗರ್ಭದಿಂದ ಪ್ರಪಂಚವನ್ನು ನೋಡಿದ ಕ್ಷಣದಿಂದ ಆ ಮಗುವಿನ ಆಯಸ್ಸು ಸ್ಟಾರ್ಟ್ ಆಗತ್ತೆ. ಹೌದು. ಹೌದಲ್ಲ? ಹೌದು. ಇಲ್ಲಿ ನಾವು ಎಷ್ಟು ಎಡವಿದ್ದೀವಿ ಅನ್ನೋದು ಇವಾಗ ಹೇಳಿದ್ರೆ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗ್ಬೋದು. ಏನು ಹಿಂಗೆ ಹೇಳ್ಬಿಟ್ರಲ್ಲ, ಪ್ರಪಂಚನೇ ಒಂಥರ ಆದರೆ ಇವ್ರು ಹೇಳೋದೇ ಒಂಥರ ಅಲ್ಲ ಅಂತ ಅನ್ನಿಸ್ಲೂಬಹುದು. ಅದು ಅನ್ನಿಸ್ತಾನೆ ಇರುತ್ತೆ ಕೆಲವು ಸಲ ಅಲ್ಲಮ್ಮ. ಹೇಳೋದು ಯಾವ ಬೇರೆಯವರೆಲ್ಲ ಹಿಂಗೆ ಹೇಳ್ತಾರೆ, ಇವ್ರು ಏನು ಹೇಳೋದು ಯಾರು ಹೇಳಲ್ವಲ್ಲ, ಇದು ಹೆಂಗಿದು ಅಂತ ಒಂದು ಪ್ರಶ್ನೆಗೆ ಉತ್ತರ ಸಂದರ್ಭಕ್ಕನುಸಾರವಾಗಿ ನಾವು ಕೊಡಲೇಬೇಕಾಗತ್ತೆ. ಹೌದು. ಏನಪ್ಪ ಅದು ಅಂದರೆ, ಹುಟ್ಟಿದ ಮಗುವಿಗೆ ಆಯಸ್ಸು ಚೆನ್ನಾಗಿದೆಯಾ ಅಂತ ಪ್ರತಿಯೊಬ್ಬರು ಕೇಳ್ತಕ್ಕಂಥ ವಾಡಿಕೆ. ಹೌದು. ಇನ್ನು ಎಜುಕೇಷನ್ ಕೇಳೋರು ಇದ್ದಾರೆ, ಸದ್ಯಕ್ಕೆ ಆಯಸ್ ಕೇಳೋರು ಇದ್ದಾರೆ ಅಂತ ಅನ್ಕೊಳ್ಳೋಣ ನಮ್ಮ ನಂಬಿಕೆಗೆ. ನಿಜವಾಗ್ಲೂ ಕೇಳಬೇಕಾಗಿದ್ದು ಯಾವುದು ಅನ್ನೋ ಪ್ರಶ್ನೆ ನಮಗಿನ್ನೂ ಗೊತ್ತಾಗಿಲ್ಲ. ಹುಟ್ಟಿದ ಮಗುವಿಗೆ ನಾವು ತಿಳಿಯಬೇಕಾದಂತಹ ವಿಚಾರ ಯಾವುದು ಅಂತ ಗೊತ್ತಿಲ್ವಲ್ಲ ಅನ್ನೋ ಪ್ರಶ್ನೆ ಇಡೀ ನಮ್ಮ ವಿಶ್ವದಲ್ಲಿ 5,000 ವರ್ಷಗಳಿಂದನೂ ಇದಕ್ಕೆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಇವತ್ತೊಂದಲ್ಲ ಇದು ಪ್ರಪಂಚ. 5,000 ವರ್ಷಗಳಿಂದ ಕೂಡ ಹುಟ್ಟಿದ ಮಗುವಿಗೆ ಏನು ತಿಳ್ಕೋಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಹೇಳೋರ್ಗೂ ಗೊತ್ತಾಗಿಲ್ಲ, ಕೇಳೋರ್ಗೂ ಗೊತ್ತಾಗಿಲ್ಲ ಅಂತ ಈಗ ನಾನು ಹೇಳಿದ್ಮೇಲೆ ಅರ್ಥ ಆಗ್ಬಹುದೇನೋ ಅಂತ ಅನ್ಕೋತೀನಿ. ಅದು ಯಾವುದಪ್ಪ ಅಂತ ರಹಸ್ಯಕರವಾದ ವಿಷಯ ಅಂದರೆ, ಮಗುವಿನ ಮನಸ್ಸೇಗಿದೆ ಅಂತ ತಿಳ್ಕೋಬೇಕೇ ವಿನಃ ಮಗುವಿಗೆ ಆಯಸ್ಸಿದೆಯಾ ಅಂತ ಕೇಳುವಂಥ ಪ್ರಶ್ನೆ ಇಲ್ಲಿ ಯಾಕದು ಮನಸ್ಸು ಕೇಳಬೇಕು? ಮಗುಗೆ ಏನ್ರಿ ಗೊತ್ತಾಗತ್ತೆ ಅಂದರೆ, ಈಗ ಮಗುಗೆ ದೇವರು ಅಂತ ಹೇಳ್ತೀವ ಇಲ್ವಾ? ಹೇಳ್ತೀವಿ ಗುರುಗಳೇ. ಈಗ ಮಗುವಿನ ಮನಸ್ಸು ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿದ್ರೆ ಆಯಸ್ಸಿರುತ್ತೆ. ಹೌದಲ್ಲ? ಹೌದು. ಸೊ ನಾವು ತಿಳಿದೇ ಇಲ್ವಲ್ಲ, ತಿಳಿತಾನೆ ಇಲ್ವಲ್ಲ ಅದನ್ನು. ಇಲ್ಲ ಗುರುಗಳೇ. ಈ ಕುಂಡಲಿ ಬರ್ಸೋರಿಗೆ, ಜಾತಕ ಬರ್ಸೋರಿಗೆ ಇದೊಂದು ಸ್ವಲ್ಪ ಜ್ಞಾಪಕ ಇಟ್ಕೊಂಡ್ರೆ ಒಳ್ಳೆಯದು. ಮಗು ಮುಂದೆ ಹೇಗಿರುತ್ತೆ ಅಂತ ಕೇಳೋದಲ್ಲ, ಮಗು ಚೆನ್ನಾಗಿರುತ್ತಾ ಇಲ್ಲ ಅನ್ನೋದಲ್ಲ, ಮಗುವಿನ ಮನಸ್ಸು ಹೇಗಿದೆ ಅನ್ನೋ ಪ್ರಶ್ನೆ ನೀವು ತಿಳ್ಕೊಂಡ್ರೆ ಹೇಳೋರೇ ಇಲ್ಲ, ತಿಳ್ಕೊಳ್ಳೋದೆಲ್ಲ ಬಂತು.